ನಮಸ್ಕಾರ ಗುರುಗಳೇ. ನಮ್ಮ ಕರಾವಳಿಯಲ್ಲಿ ಭೂತಾರಾಧನೆ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ. ಅದರ ಬಗ್ಗೆ ದೈವ ಸಂಸತ್ತಿನ ನಿಜವಾದ ಅರ್ಥವೇನು ಅಂತ ದಯವಿಟ್ಟು ತಿಳಿಸ್ತೀರಾ? ಸಂಸತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ, ಆದರೆ ದೈವಗಳ ಸಂಸತ್ತು ಅಂತ ಮುಂದಿನ ಒಂದು ಯುಗಕ್ಕೆ ಇದು ಬಹಳ ಅಗತ್ಯ. ಯಾಕೆಂತಂದರೆ ಕರಾವಳಿ ನಡ್ಕೊಂಡು ಬಂದಿರೋದು ಹೇಗೆ ಅಂತಂದರೆ, ಒಂದೊಂದು ಮನೆಗೂ ಕೂಡ ಒಂದೊಂದು 3-4 ದೈವಗಳಿದ್ದಾವೆ ನಂಬ್ಕೊಂಡು ಬಂದಿರುವಂಥದ್ದು. ಅಳಿಯಕಟ್ಟು ಮಕ್ಕಳ ಕಟ್ಟು ಅನ್ನುವಂಥ ಕ್ರಮ ಬಂದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇಬ್ಬರೂ ಕೂಡ ದೈವಗಳನ್ನು ನಂಬ್ತಾ ಇದ್ದಾರೆ. ಆದರೆ ಅಳಿಯಕಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಜನಗಳು ದೈವಗಳನ್ನು ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಇದರ ನಡುವೆ ಇವತ್ತು ಏನಾಗ್ತಾ ಇದೆ, ಒಂದು ದೈವಾರಾಧನೆ ಉತ್ಕೃಷ್ಟತೆಗೆ ಹೋಯಿತು, ಭಾಳಷ್ಟು ಬದಲಾವಣೆ ಆಯಿತು, ಅದು ಬೇರೆ ವಿಷಯ. ದೈವಗಳನ್ನು ಕಳ್ಕೊಂಡವರು ಭಾಳಷ್ಟು ಜನ ಇದ್ದಾರೆ ಅನ್ನೋದನ್ನು ನಂಬಬೇಕು. ಸತ್ಯ ಕೂಡ. ಅರ್ಗಿಸಿಕೊಳ್ಳಲಾಗದ ಒಂದು ಪರಿಸ್ಥಿತಿನಲ್ಲಿ ತುಳುನಾಡು ಇದೆ. ಎಲ್ಲಿಂದ ಎಲ್ಲಿವರೆಗೆ ನೀವು ಬೈಂದೂರಿಂದ ಹಿಡಿದು ಕಾಸರಗೋಡಿನವರೆಗೂ ಕೂಡ ದೈವಾರಾಧನೆ ನಂಬ್ಕೊಂಡು ಬಂದಿರತಕ್ಕಂಥ ಈ ಪರಂಪರೆ ಮೈಗ್ರೇಷನ್ ಆಗಿ ಬೆಂಗಳೂರು ಸಿಟಿ, ಬೇರೆ ಬೇರೆ ಮುಂಬೈ, ದುಬೈ, ಪೂನಾ ಹೀಗೆಲ್ಲ ಹೋದಂಥವ್ರು ಭಾಳಷ್ಟು ಜನ ಇದ್ದಾರೆ. ಈಗ ಕೆಲವೊಂದಿಷ್ಟು ಮನೆಗಳನ್ನು ಸೇಲ್ ಮಾಡಿದರು, ಕೆಲವೊಂದಿಷ್ಟು ಜಾಗಗಳನ್ನು ಸೇಲ್ ಮಾಡಿದರು. ಅವರವ್ರ ಜಾಗಗಳನ್ನು ಸೇಲ್ ಮಾಡಿ ದೈವದ ಜಾಗವನ್ನು ಯಾರು ತಗೊಳ್ಳೋದಿಲ್ಲ ಅಲ್ವಾ? ಇವ್ರ ಮನೆಯನ್ನು ತಗೋಬೋದು, ಗದ್ದೆಯನ್ನು ತಗೋಬೋದು, ದೈವಗಳ ಗುಡಿಯನ್ನು ಯಾರೂ ತಗೊಳ್ಳೋದಿಲ್ಲ, ದೈವದ ಮನೆ ಮಂಚವನ್ನು ಯಾರೂ ತಗೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ಸ್ವಾಮಿ ಇನ್ನು ಯಾರೂ ಇಲ್ಲ ನಮ್ಮಲ್ಲಿ, ಮಕ್ಕಳೆಲ್ಲ ಬೇರೆ ಕಡೆ ಹೋಗಾಯಿತು, ನಾವು ಮುದುಕಿ ಹೋಗಿ ಮಕ್ಕಳ ಜೊತೆಗೆ ಸೇರಬೇಕು, ನಮ್ಮಲ್ಲಿರುವ ದೈವಗಳನ್ನು ಏನು ಮಾಡೋದು, ಎಲ್ಲಿ ಬಿಡೋದು ಪ್ರಶ್ನೆ. ಇವ್ರ ಮನೆ ದೈವಗಳನ್ನು ಯಾರ ಮನೇಲಿ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಏನು, ಕಡೆಗೆ ಅನಿವಾರ್ಯ ಅಂಥೇಳಿ ಅಲ್ಲೇ ಒಂದಿಷ್ಟು ಜಾಗನ ಬಿಟ್ಟಾಕಿ ಸುಮಾರು ಜನ ಉಳಿದದ್ದನ್ನು ಮಾರಿ ವಾಪಸ್ ಹೋಗಿದ್ದಾರೆ. ನಿಮ್ಮ ಸಂಸ್ಥಾನದಲ್ಲಿ ಎಲ್ಲ ದೈವಗಳನ್ನು ಸ್ಥಾಪಿಸ್ತೀರಿ ಅಂತ ಸಹ ಒಂದು ಸುದ್ದಿ ಇದೆ. ಹೌದು, ಅಂದರೆ ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಯಾಕೆ ಅಂತಂದರೆ, ಈಗ ದೈವಗಳನ್ನು ಬಿಟ್ಟು ಹೋದಂಥವ್ರು, ದೈವಗಳನ್ನು ಎಲ್ಲೋ ವರ್ಷಕ್ಕೊಂದ್ಸರಿ ದೊಡ್ಡ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ, ಅವರ ಫ್ಯಾಮಿಲಿಯ ಪಾಲುಗಳು ಆಗಿ ತಲಾಂತರದಲ್ಲಿ ಎಲ್ಲ ಕಡೆ ಹರಡಿ ಹೋಗಿದ್ದಾರೆ. ಆದರೆ ಇವರ ಮನೆಯಲ್ಲಿ ಯಾರು ಸತ್ತರೆ ಅವರ ಜಕಣಿಯನ್ನು ತಗೊಂಡೋಗಿ ದೈವದ ಕಾಲಡಿ ಬಿಡಬೇಕು ಅಂತೇಳಿ ತುಳುನಲ್ಲಿ ಉಲೈಲೆಪ್ಪುನು ಅಂತ ಒಂದು ಕ್ರಮ. ಅದನ್ನು ಬಿಡಬೇಕಾದ್ರೆ ದೇವ್ರಗಳ ಹತ್ರ ಅಲ್ಲ, ದೈವದ ಕಾಲಡಿ ಬಿಡಬೇಕು. ಕಾಲಡಿ ಬಿಡಬೇಕು ಅಂತಂದರೆ ಇವ್ರದ್ದು ಮೂಲ ಮನೆ ಇವರಿಗೆ ಗೊತ್ತಿಲ್ಲ, ಆಯಿತಾ? ಸುಮಾರು ವರ್ಷಗಳಿಂದ ಘಟ್ಟದ ಮೇಲೆ ಬಂದು 50-60 ವರ್ಷ ಆಗಿರ್ತದೆ, ಅವ್ರಿಗೆ ಮೂಲ ಮನೆಯೇ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಯಾರ್ದೋ ಕೇಳ್ಕೊಂಡು ಹೋದರೆ ಇವ್ರ ಜಕಣಿ ತಗೊಂಡೋಗಿ ಅಲ್ಲಿ ಬಿಡ್ಲಿಕ್ಕೆ ಅವ್ರು ಒಪ್ಪೋದಿಲ್ಲ ಇದ್ದವರು. ಹಾಗಿದ್ರೆ ಇವರು ಪರದೇಶಿಗಳಾಗ್ಬಿಟ್ರಲ್ಲ, ಇವ್ರಿಗೊಂದು ವ್ಯವಸ್ಥೆ ಆಗಬೇಕಲ್ಲ. ಆದಾಗ ಇವರಿಗೆ ಉದಾಹರಣೆಗೆ ನಾನು ಹೇಳೋದು, ಇವರ ತಾಯಿ ಮನೆಯದು ಏನು ಪಂಜುರ್ಲಿ ಇದೆ, ಮೈಸಂದಾಯ ಇದೆ, ಜಾರಂದಾಯ ಇದೆ, ಅಥವಾ ಯಾವುದೋ ಒಂದು ದೈವ ಇದೆ ಅಂದಾಗ ಇವ್ರಿಗೆ ಗೊತ್ತಿದ್ದರೆ ಸಾಕು. ಈ ಬಾರ್ಕೂರ್ ನೆಲದಲ್ಲಿರ್ತಕ್ಕಂತಹ ಆದಿದೈವಗಳಿವೆ. ಆದಿದೈವಗಳ ಸ್ಥಳದಲ್ಲೇ ಅವರ ಪೂರ್ವಜರ ಜಕಣಿಯನ್ನು ಬಿಟ್ಟು ವರ್ಷಕ್ಕೊಂದ್ಸರ್ತಿ ಅವ್ರ ಮಕ್ಕಳು ಮರಿನ ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ಬೋದಲ್ಲ. ಯಾಕೆಂತಂದರೆ ಇವ್ರದ್ದು ಭೂಮಿಯನ್ನು ಮಾರಿ ಆಯಿತು, ಇವ್ರ ದೈವದ ಭೂಮಿಯನ್ನು ಮಾರಲಿಕ್ಕಾಗಲಿಲ್ಲ, ಒಂದಿಷ್ಟು ಪಂಗಡ ಅದು ಬೇರೆ. ಇನ್ನು ಮಾರೋದು ಬಿಡಿ, ಎಲ್ಲ ಬಿಡಿ, ಇವ್ರದ್ದು ಆದಿ ಮನೆಯೇ ಇವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಾಗ, ಅಂದರೆ ಅಷ್ಟು ಡಿಸ್ಕನೆಕ್ಟ್ ಆಗುವಂಥ ಎಕ್ಸ್ಪೆನ್ಷನ್ ಆಗಿ ಹೋಗಿದೆ. ಅಂಥವ್ರಿಗೆ ಏನು ಮಾಡಬೇಕು? ಅವ್ರಿಗೆ ಮಾತ್ರ ಚೆನ್ನಾಗಿದ್ದವ್ರ ಮನೆದೆಲ್ಲ ದೈವಗಳನ್ನು ತಗೊಂಡು ಹೋಗ್ಲಿಕ್ಕಲ್ಲ ಅದು. ಭಾಳಷ್ಟು ಜನ, ಯಾರೋ ಒಂದಿಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ಈ ಅಪಪ್ರಚಾರದಲ್ಲಿ ಮಾಡುವವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳೋದು ಬಿಟ್ಟರೆ ನಮಗೇನು ಅವರ ವಿರುದ್ಧ ಇಲ್ಲ. ನಾವು 10-12 ವರ್ಷದಿಂದ ಯಾರ್ಯಾರು ನಮ್ಮ ವಿರುದ್ಧ ಮಾತಾಡಿದ್ರು ಕೂಡ ನಾವು ಅವರ ವಿರುದ್ಧವಾಗಿ ಹೋಗಲೂ ಇಲ್ಲ, ನಾವು ಸನ್ಯಾಸಿಗಳು ಹೋಗೋದು ಇಲ್ಲ. ಆ ದೇವರೇ ಅವರಿಗೊಂದು ಒಳ್ಳೆ ಬುದ್ಧಿ ಕೊಡಬೇಕು ಅಂತ ನಾವು ಬಯಸೋದು. ಆಮೇಲೂ ಕೂಡ ಇದನ್ನು ಅವರು ಕಾನ್ಸೆಪ್ಟನ್ನು ಅಂಥವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅಂದರೆ ಯಾರ್ಯಾರ್ದೋ ಮನೆಯದು ದೈವಗಳನ್ನು ಗುರುಗಳು ತಗೊಂಡು ಹೋಗ್ತಾರೆ. ನನಗೆ ಮಾಡೋ ಕೆಲಸಗಳು ಭಾಳಷ್ಟಿದೆ, ನನ್ನದೇ ಕೆಲಸಗಳಿದೆ, ಇದು ಕೆಲಸ ಅಲ್ಲ ನಂದು. ನನ್ನ ಕೆಲಸ ಏನು, ಒಂದು ಈಗ ನಿಮ್ಮಲ್ಲಿ ಎಲ್ಲ ಸಮುದಾಯದವ್ರದ್ದು ಅವ್ರದವ್ರದ್ದು ಜಾತಿ ಸಂಘಗಳಿದೆ. ಆ ಜಾತಿ ಸಂಘಗಳ ಮುಖಾಂತರ ಈ ದೈವಗಳ ಆರಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಧ್ಯಕ್ಷ ಅದಕ್ಕೆ ತಯಾರಾಗೋದಿಲ್ಲ.
ಆ ಸಂಘದ ಅಧ್ಯಕ್ಷ ನಿಮ್ದು ಬೂತ್ಗಳದ್ದೆಲ್ಲ ಸಮಸ್ಯೆ ಮಾಡ್ಕೊಡ್ತೀನಿ ಅಂತ ತಯಾರಾಗ್ಲಿಕ್ಕೆ ಆಗೋದಿಲ್ಲ. ಆಗುದಿಲ್ಲ. ಅವನಿಗೆ ಲಿಮಿಟೆಡ್ ಪೀರಿಯಡ್ ಇರ್ತದೆ, ಹೌದು. 1 ವರ್ಷ ಅಥವಾ 2 ವರ್ಷ. ಆ 2 ವರ್ಷದಲ್ಲಿ ನಿಮ್ಮ ದೈವದ ಅವನೇ ಯಾಕೆ ತಗೋತಾನೆ? ತಗೊಳ್ಳೋದಿಲ್ಲ. ಹಾಗಾದ್ರೆ ತಗೊಳ್ಳೋರು ಯಾರು ಜವಾಬ್ದಾರಿಯಾಗಿ? ಅಂಥ ಸಂದರ್ಭದಲ್ಲಿ ಒಬ್ರು ಗುರುಗಳು ಬೇಕಾಗುತ್ತೆ ಅಲ್ವಾ? ನಾವು ಏನು ಪರ್ಮನೆಂಟ್ ಅಲ್ಲ ಅಲ್ಲಿಗೆ. ನಮಗಾಗಿ ಇವರೆಲ್ಲ ದೈವಗಳನ್ನು ಇಟ್ಕೊಂಡು ಸಾಕ್ತಾರೆ ನಾವೆಲ್ಲ ಅಲ್ಲ. ನಾವೇನು ಪರ್ಮನೆಂಟ್ ಅಲ್ಲಿ? ನಮ್ಮ ನಂತರ ಒಂದಿಷ್ಟು ಜನ ಶಿಷ್ಯರುಗಳನ್ನು ತಯಾರು ಮಾಡಿ ಅಲ್ಲಿ ವ್ಯವಸ್ಥೆನ ಮಾಡಬೇಕಾಗಿದೆ. ಈಗ ಯಾರಿಗೋ ಆ ಯೋಗ ಬರ್ತಿದೆಯೋ ಅವ್ರು ಬರ್ತಾರೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ನಾನು ಅಲ್ಲಿ ಪರ್ಮನೆಂಟಾಗಿ ಕೂರೋ ವ್ಯಕ್ತಿ ಅಲ್ಲ, ಒಂದು ಜಾತಿಗೆ ಅಂಟಿಕೊಳ್ಳೋ ವ್ಯಕ್ತಿ ನಾನಲ್ಲ. ಸದ್ಯಕ್ಕಷ್ಟೇ ಅದಕ್ಕೆ ಅಂಟಿಕೊಳ್ಳೋದು, ಒಂದು ವ್ಯವಸ್ಥೆ ಆಗುವಲ್ಲಿವರೆಗೆ ಮಾತ್ರ. ಆಮೇಲೆ ನಮ್ಮದೇ ಆದಂಥ ದಾರಿ ನಮಗಿದೆ. ಅದರ ನಡುವೆ ಈ ಅಪಪ್ರಚಾರಕ್ಕೆ ಕಿವಿ ಕೊಡಬಾರ್ದು. ಯಾರ್ದೋ ಮನೆಯನ್ನು ತಗೊಂಡು ಹೋಗ್ತೇವೆ, ಯಾರ್ದೋ ದೈವಗಳನ್ನು ಅಲ್ಲಿ ಇಟ್ಕೊಳ್ತೇವೆ ಅಲ್ಲ. ಯಾರಿಗೆ ಅನಿವಾರ್ಯ ಇದೆ, ಯಾರಿಗೆ ದೈವ ಭೂಮಿಗಳೇ ಇಲ್ಲ, ಯಾರಿಗೆ ಭೂಮಿಯೆಲ್ಲ ಮಾರ್ಕೊಂಡು ಹೋಗುವಾಗ ದೈವವನ್ನು ಏನು ಮಾಡೋದು ಅಂಥವರಿಗೆ ಇಲ್ಲಿ ವ್ಯವಸ್ಥೆ ಇದೆ. ಈಗ MRPL ಕಂಪ್ನಿ ಬಂತು ಮಂಗಳೂರಿನಲ್ಲಿ. ಎಷ್ಟೋ ಒಂದಿಷ್ಟು ಎಕರೆ ಭೂಮಿಗಳನ್ನೆಲ್ಲ ಅವರು ಅಕ್ವೈರ್ ಮಾಡಿದರು. ಆ ಭೂಮಿಗಳಲ್ಲಿದ್ದಂಥ ದೈವಗಳನ್ನೆಲ್ಲ ತಗೊಂಡು ಒಂದು ಕಡೆ ರಾಶಿ ಹಾಕಿದರು. ಬೇಕಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿ ಅಂದರು. ದೈವಗಳೆಲ್ಲ ಅಲ್ಲಿಗೆ ಈಗ ನಿರಾಶ್ರಿತರ ಎಂಥದ್ದು ಬಿಡಾರ ಅಂತಿರ್ತದಲ್ಲ, ಆ ಥರ ಮಾಡಿದರು. ಆ ಥರ ಮಾಡಿದರೆ ದೈವಗಳಲ್ಲಿ ಹೋಗಿ ನಿರಾಶ್ರಿತರಾಗಿ ಇರ್ಲಿಕ್ಕೆ ಸಾಧ್ಯವಾ? ಅದನ್ನು ಕಲ್ಪನೆ ಮಾಡಿದಾಗ ಈಗ ನಡ್ಕೊಂಡು ಬಂದಿದೆಯಲ್ಲ, ಸುಮಾರು ವರ್ಷದಿಂದ ನಡೀತಾ ಇದೆ. ಅಂಥದ್ದನ್ನು ಕಲ್ಪನೆ ಮಾಡಿದಾಗ ಭೂತಾಳ ಪಾಂಡ್ಯನ ಜಾಗ, ದೈವಗಳ ಮೂಲ ನೆಲೆಬಿಡಿ ಯಾವುದು? ಬಾರ್ಕೂರ್. ಅಂತ ಬಾರ್ಕೂರ್ ಸಂಸ್ಥಾನದಲ್ಲಿ ನಿಮ್ಮ ದೈವಗಳನ್ನು ನೆಲೆ ಬಿಡೋದು. ನಮ್ಮ ದೈವಗಳು ಹೋಗ್ತದ ಅಲ್ಲಿರ್ತದ? ಈ ಪ್ರಶ್ನೆ ಮನುಷ್ಯನೇ ಮಾಡೋದು. ದೈವಕ್ಕೆ ಈ ಜಾಗ ಆ ಜಾಗ ಅಂತಿಲ್ಲ. ಕರಾವಳಿಯ ತುಳುನಾಡಿನಲ್ಲಿ ಅದು ತನ್ನ ಮೂಲ ಜಾಗದಲ್ಲಿ ಆಗಿನ ಕಾಲದಲ್ಲಿ ಬಾರ್ಕೂರ ಸಂಸ್ಥಾನದವ್ರು ನಂಬಿದ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ದೈವಗಳು ಬರೋದಿಲ್ಲ ಅಂತ ಹೇಳೋದೇ ಇಲ್ಲ. ಇನ್ನೊಂದು ಮೂಢನಂಬಿಕೆಯ ಒಂದು ಅಸಂಬದ್ಧ ಪರಾಕಾಷ್ಠೆ ಇದೆ. ಏನಂತಂದರೆ, ನಮ್ಮ ಮನೆ ದೈವ ಬೇರೆ, ನಿಮ್ಮ ಪಂಜುರ್ಲಿ ಬೇರೆ, ಅವನ ಪಂಜುರ್ಲಿ ಬೇರೆ, ಹೀಗೆ. ಅದು ಅವರವರ ಭಾಷೆನಲ್ಲಿ ಅವರವರ ಭಾವನೆಗೆ ಕರೆದಂಥದ್ದು. ಪಂಜುರ್ಲಿ ಒಂದೇ ಅಲ್ವಾ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೂ ಒಂದೇ, ಕದ್ರಿ ಮಂಜುನಾಥ ಸ್ವಾಮಿಯೂ ಒಂದೇ, ಕುಂದಾಪುರದ ಕುಂದೇಶ್ವರನೂ ಒಂದೇ, ಗೋಕರ್ಣದಲ್ಲಿರ್ತಕ್ಕಂಥ ಗೋಕರ್ಣನಾಥನೂ ಒಂದೇ, ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥನೂ ಒಂದೇ, ಶಿವನೇ. ನೀವು ನಂಬಬೇಕಾದ್ದು ಆ ಮೂಲ ದೈವ. ಈಗ ನಿಮ್ಮ ಮಕ್ಕಳಿಗೆ ಎಷ್ಟು ನೀವು ದೈವದ ಒಂದು ಕ್ರಮಗಳನ್ನು ಕಲಿಸ್ಕೊಟ್ಟಿದ್ದೀರಿ, ಎಷ್ಟು ದೈವಾರಾಧನೆಯನ್ನು ಕಲಿಸ್ಕೊಟ್ಟಿದ್ದೀರಿ? ಆ ಮಕ್ಕಳಿಗೆ ಏನು ಗೊತ್ತು? ಇವತ್ತಿನ ಮಕ್ಕಳಿಗೆ ಇಂಜಿನಿಯರಿಂಗ್ ಓದಿದ್ದಾವೆ, ಏರೋನಾಟಿಕ್ಸ್ ಓದಿದ್ದಾವೆ, ಡಾಕ್ಟರ್ಸ್ ಮೆಡಿಕಲ್ ಓದಿದ್ದಾವೆ ಅಲ್ವಾ? ಆ ಮಕ್ಕಳು ಬಂದಿರೋ ಶೈಲಿಯೇ ಬೇರೆ ಇದೆ. ಅವ್ಕೆ ನಿಜವಾಗ್ಲೂ ಪೂಜೆ ಪುನಸ್ಕಾರವೇ ಕಲಿಸ್ಕೊಟ್ಟಿದ್ದೀರಾ ಇಲ್ವಾ ಸರಿ ಗೊತ್ತಿಲ್ಲ. ಅಂಥದ್ರೊಳಗೆ ದೈವಕ್ಕೆ ಒಂದು ಕೇಪಳ ಹೂವು ನೀರು ಇಡಬೇಕು ಅಂದ್ರೆ ಕ್ರಮ ಏನು ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ನಾವು ತುಳುನಾಡು ಬರ್ತಾ ಇದೆ. ಅಂಥವರಿಗೆ ಕಡೇ ಪಕ್ಷ ವರ್ಷಕ್ಕೆ ಒಂದು ದಿನಾನಾದರೂ ಅವರ ದೈವ ಯಾವುದು ಅಂತ ತಾಯಿ ಮನೆಯವರು ಹತ್ರ ಕೇಳಿದರೆ, ಅವ್ರಿಗಿಂಥ ದೈವ ಅಂತ ಗೊತ್ತಾದರೆ ಆ ದೈವವನ್ನು ಬಾರ್ಕೂರ್ನಲ್ಲಿ ನೋಡ್ಬೋದು. ವರ್ಷಕ್ಕೊಂದು ಸರ್ತಿ ಅವ್ರು ಬಂದು ತಮ್ಮ ದೈವಕ್ಕೆ ಪೂಜೆ ಕೊಟ್ಟು ಹೋಗ್ಬೋದಲ್ಲ.